ಕಾಂಗ್ರೆಸ್ನವ್ರು ಹೊಸದಲ್ಲ. ಜವಾಹರ್ಲಾಲ್ ನೆಹರೂಯಿಂದನೂ ಬಂದಿದೆ. ದೇಶವನ್ನು ತುಂಡು ಮಾಡ್ರಲ್ಲ, ಹಿಂದೂಸ್ತಾನ್ ಪಾಕಿಸ್ತಾನ ಅಂತ, ಆಗಿಂದನೂ ಈ ವ್ಯವಸ್ಥೆ ಮುಂದುವರಿತಾ ಇದೆ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗ್ಬೇಕು, ದೇಶ ಒಂದಾಗ್ಲಿ, ಎರಡಾಗ್ಲಿ, ನಾಲ್ಕಾಗ್ಲಿ, ಅಧಿಕಾರದ ಕುರ್ಚಿ ಹಿಡಿಬೇಕು ಅಂತೇಳಿ ದೇಶವನ್ನು ತುಂಡು ಮಾಡಿದ್ರು. ಅದೇ ಜಿನ್ನಾ ಸಂಸ್ಕೃತಿ ಇವತ್ತು ಮಾನ್ಯ ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರ ಬಾಯಲ್ಲಿ ಬಂದಿದೆ. ಒಂದ್ ಹೇಳಕ್ ಇಷ್ಟಪಡ್ತಾರೆ, ಈ ದೇಶ ಒಡೆಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇಡೀ ವಿಶ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಸಂಸ್ಥೆ, 10 ಕೋಟಿಗೂ ಹೆಚ್ಚಿಗೆ ಸದಸ್ಯರನ್ನು ಹೊಡೆದಂತ ಮೊದಲನೇ ಪಕ್ಷ ಭಾರತೀಯ ಜನತಾ ಪಾರ್ಟಿ ವಿಶ್ವದಲ್ಲಿ. ಇಂಥ ಪಾರ್ಟಿ ಈ ದೇಶವನ್ನು ತುಂಡು ಮಾಡಕ್ಕೆ ಬಿಡಲ್ಲ. ಉದ್ದೇಶ ದೇಶ ಒಡೆಯೋದಷ್ಟೇ ಅಲ್ಲ, ಇದಕ್ಕೆ ಬಿಡೋದಷ್ಟೇ ಅಲ್ಲ, ಪಾಕಿಸ್ತಾನವನ್ನು ಕೂಡ ಇವತ್ತಿಲ್ಲ ನಾಳೆ ಭಾರತದೊಳಗೆ ಸೇರಿಸಿ ಅಖಂಡ ಭಾರತ ಮಾಡ್ತೇವೆ. ದೇಶವನ್ನು ತುಂಡು ಮಾಡ್ತೀರಿ ಅಂತ ಹೇಳಿದಾಗ ಅದನ್ನು ಖಂಡನೆ ಮಾಡಂತ ಶಕ್ತಿ ಕಾಂಗ್ರೆಸ್ನಲ್ಲಿ ಬಹಳ ಜನಕ್ಕಿಲ್ಲ. ನಂಗೆ ಬಹಳ ಸಂತೋಷ ಅಂದ್ರೆ ಒಂದೇ ಒಂದು ಸತ್ಯ ಹೇಳಿದ್ದು ಮನೆ ಸಿದ್ದರಾಮಯ್ಯನವರು, ನಾನು ಇದಕ್ಕೆ ಬಿಡಲ್ಲ. ಒಂದೇ ಸತ್ಯ ಇಡೀ ಜೀವನದಲ್ಲಿ ಹೇಳೋದು, ಪ್ರತಿ ಸುಳ್ಳೆ. ತಲೆಯಿಂದ ಕಾಲು ತನಕನೂ ಕೂಡ ರಕ್ತದ ಕಣದಲ್ಲೂ ಬರೀ ಸುಳ್ಳು 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 ಸುಳ್ಳು. ಅಂತ ವ್ಯಕ್ತಿ ಹೇಳಿದರೆ ಯಾವ ಕಾರಣಕ್ಕೂ ಕೂಡ ನಾನು ಒಪ್ಪಲ್ಲ ಅಂತ ಅವ್ರ ಮಹಿಳೆಯರಲ್ಲ, ಸಂತೋಷದಿಂದ ಅದನ್ನು ಸ್ವಾಗತ ಮಾಡ್ತೇನೆ. ನಾನು ನೋಡಿದೆ, ಪ್ರಭು ಶ್ರೀರಾಮಚಂದ್ರನ ಫೋಟೋ ಇಟ್ಟಿದ್ದು ಭಾರತೀಯ ಜನತಾ ಪಕ್ಷದಲ್ಲ, ಇಡೀ ವಿಶ್ವದಲ್ಲಿ ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಬಗ್ಗೆ ಹೊಗಳ್ತಾ ಇದ್ದಾರೆ. ಆ ಜಾತಿ ಈ ಜಾತಿ ಅಂತ ಕಾಂಗ್ರೆಸ್ನವರು ಸ್ವತಂತ್ರ ಬಂದಾಗ ಇವತ್ತಿನ ತನಕನು ಒಡೆದು ಛಿದ್ರ ಮಾಡಿಬಿಟ್ರು. ಜಾತಿಯನ್ನು ತುಂಡು ಮಾಡಿ ಆ ಜಾತಿ ಎಲ್ಲ ಜಾತಿಗಳನ್ನು ಕೂಡ ಒಟ್ಟಾಗಿ ಸೇರಿದಂತ ಯಾರ ವ್ಯಕ್ತಿ ಅಂದ್ರೆ ಪ್ರಭು ಶ್ರೀರಾಮಚಂದ್ರ. ನಮ್ಮೆಲ್ಲ ಕಾರ್ಯಕರ್ತರ ಹೃದಯದಲ್ಲಿ, ಕೋಟಿ ಕೋಟಿ ಜನರ ಹೃದಯದಲ್ಲಿ ಒಂದ್ ಕಡೆ ರಾಮ, ಮತ್ತೊಂದ್ ಕಡೆ ಮೋದಿ. ಇದು ಬಿಜೆಪಿ. ಮೋದಿ ಅಂತಿದ್ದಂಗೆನೆ ಬಹಳ ಜನ ಕಾಂಗ್ರೆಸ್ನವ್ರಿಗೆ ಎದೆ ಹೊಡೆದು ಎಲ್ಲಿಂದ ಬಂದೋ ಈ ಪುಣ್ಯಾತ್ಮ. ನನ್ನ ಹೆಂಡತಿ ನನ್ನ ಮಗ ಕೂಡ ಬಿಜೆಪಿ ಓಟ್ ಕೊಡ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಗುಂಪು ಸೇರಿದಾಗ ಅವರವರೇ ಮಾತಾಡ್ಕೋತಾರೆ. ನನ್ನ ಹೆಂಡತಿ ಮಗಳು ಅಷ್ಟೇ ಇಲ್ಲಪ್ಪ, ನಾನು ಕೂಡ ಮೋದಿ ಓಟ್ ಕೊಡ್ತೀನಿ ಅಂತ ರಾಷ್ಟ್ರಭಕ್ತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಈ ದೇಶಕ್ಕೆ ಭವಿಷ್ಯ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು. ನಮ್ಮ ಅಧ್ಯಕ್ಷರು ಹೇಳಿದ್ರು, ರಾಜಶೇಖರ್ ಅವರು ಏನ್ ಹೇಳಿದ್ರು, ನಾಳೆ ನನ್ನ ಪ್ರಧಾನಮಂತ್ರಿ ಸ್ಥಾನ ಹೋಗ್ಬೋದು, ಆದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅನ್ನೋದನ್ನ ಕಿತ್ಕೊಳ್ಳಕ್ಕೆ ಯಾರಿಗೂ ಆಗಲ್ಲ. ಅಂತ ಕಾರ್ಯಕರ್ತರು ನಾವೆಲ್ಲ ಇಲ್ಲಿದ್ದೇವೆ. ನಮಗೆ ದೇಶ ಮುಖ್ಯ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.